ನಾವು ಮಾತನಾಡುತ್ತಿರುವುದು ಒಂದು ಚಲನಚಿತ್ರದ ಪ್ರಥಮ ಪ್ರದರ್ಶನದ ಬಗ್ಗೆ ಅಲ್ಲ, ಇದು ಒಂದು ರಾಜಕೀಯ ಪ್ರಥಮ ಪ್ರದರ್ಶನ. ನಾವು ನಟ ವಿಜಯ್ ಅವರಿಂದ ಪ್ರಾರಂಭಿಸಲ್ಪಟ್ಟ ಪಕ್ಷವಾದ ತಮಿಳುನಾಡು ವೆಟ್ರಿ ಕಳಗನ್ನ ಸಾರ್ವಜನಿಕ ಸಭೆಯಲ್ಲಿದ್ದೇವೆ ಮತ್ತು ಇಲ್ಲಿನ ಜನರ ಉನ್ಮಾದವನ್ನು ನೀವು ನೋಡಬಹುದು. ಇದು ರಾಜಕೀಯದಲ್ಲಿ ಹೊಸ ಬದಲಾವಣೆಯನ್ನು ತರುತ್ತದೆ ಎಂದು ತಮಿಳುನಾಡಿನ ಜನರು ನೋಡುತ್ತಿರುವಂತಹ ಒಂದು ವಿಷಯವಾಗಿದೆ. ಅದನ್ನೇ ನೀವು ಕೇಳುತ್ತೀರಿ, ಈ ಪಕ್ಷವು ಯಾರ ಮೇಲೆ ಹೆಚ್ಚು ಅವಲಂಬಿತವಾಗಲಿದೆಯೋ ಆ ಜೆನ್ ಝಿ ಜನಸಂಖ್ಯೆಯಿಂದ. ಇದು ಮಾಡಿರುವುದೇನೆಂದ್ರೆ, ಹಿಂದಿನ ಒಂದು ಮಿಷನರಿಯನ್ನು ರಾಜ್ಯದ ಸಾಂಪ್ರದಾಯಿಕ ದ್ವಿಪಕ್ಷೀಯ ಪೈಪೋಟಿಯನ್ನು ಗೊಂದಲಮಯ ತ್ರಿಕೋನ ಸ್ಪರ್ಧೆಯನ್ನಾಗಿ ಪರಿವರ್ತಿಸುವ ಬೆದರಿಕೆಯೊಡ್ಡುತ್ತಿರುವ ಒಂದನ್ನಾಗಿ ಪರಿವರ್ತಿಸಿದೆ. ಏಕೆಂದರೆ ಅಭಿಮಾನಿ ಸಂಘಗಳು ಇನ್ನು ಕೇವಲ ಅಭಿಮಾನಿ ಸಂಘಗಳಾಗಿ ಉಳಿದಿಲ್ಲ. ಚುನಾವಣೆ ನಡೆಯುವಾಗ ಏಪ್ರಿಲ್ 23ರಂದು ತಮಗೆ ಮತಗಳನ್ನು ತಂದುಕೊಡುತ್ತದೆ ಎಂದು ಪಕ್ಷವು ಭಾವಿಸುವ ಒಂದು ರೀತಿಯ ಮಿಷನರಿಯಾಗಿ ಅವು ರೂಪಾಂತರಗೊಂಡಿವೆ. ನಾನು ಗಮನ ಸೆಳೆಯಲು ಬಯಸುವ 2 ವಿಷಯಗಳು. ನೀವು ನೋಡುವ ಈ ಪೋಸ್ಟರ್ಗಳು ವಿಜಯ್ ಅವರದು. ಇದೇ ಆ ಮುಖ, ಅದರ ಮೇಲೆ ಪಕ್ಷವು ಹೆಚ್ಚು ಅವಲಂಬಿತವಾಗಿದೆ. ಅದೇ ಅದರ ಶಕ್ತಿ ಮತ್ತು ಅದರ ಅತಿ ದೊಡ್ಡ ದೌರ್ಬಲ್ಯವೂ ಹೌದು. ಏಕೆಂದರೆ ಈ ಮುಖದ ಮೇಲೆಯೇ ಸರ್ಕಾರ ರಚಿಸುವ ಭರವಸೆಯಲ್ಲಿ ಟಿವಿಕೆಯಿಂದ ನಿಲ್ಲಿಸಲ್ಪಟ್ಟ ಎಲ್ಲ 234 ಅಭ್ಯರ್ಥಿಗಳು ಅವರು ಅವಲಂಬಿತರಾಗಿರುವುದು ಮತ್ತು ಅದಕ್ಕಾಗಿಯೇ ಅವರ ಹಾಗೆ ಕಾಣುವವರನ್ನು ಸಹ ಬರೆಸಲಾಗಿದೆ. ಏಕೆಂದರೆ ಅವರಿಗೆ ತಿಳಿದಿದೆ, ವಿಜಯ್ ಅವರ ಮುಖಬೆಲೆಯನ್ನು ಆಧರಿಸಿಯೇ ತಮಿಳುನಾಡು ವೆಟ್ರಿ ಕಳಗಂ ಗೆಲ್ಲುವ ಭರವಸೆ ಇಟ್ಟುಕೊಂಡಿದೆ ಎಂದು. ಇಲ್ಲಿ ನಾನು 2 ವಿಷಯಗಳನ್ನ ಗಮನ ಸೆಳೆಯಲೇಬೇಕು. ಅವರು ಎಲ್ಲೆಡೆ ಅಭ್ಯರ್ಥಿಗಳನ್ನು ನಿಲ್ಲಿಸಿದ್ದರು, ಅವರಲ್ಲಿ ಕೆಲವರು ಪಿಎಸ್ ಅವರಂತಹ ಅನುಭವಿಗಳಾಗಿದ್ದಾರೆ. ಪೊಲ್ಲಾಚಿ ಕ್ಷೇತ್ರದಲ್ಲಿ ಬಾಬು ಅಥವಾ ಪಿ ಅವರು ಇದ್ದಾರೆ. ನೀಲಾವಲ್ಲಿ, ಶ್ರೀ ಕೋವಿಲ್ಪಟ್ಟಿ ಪಾಳ್ಯನ್ನಿಂದ ಸೆಂಗೊಟ್ಟಿಯನ್. ಆದ್ರೆ ಇಲ್ಲದಿದ್ದರೆ ನೀವು ವಾಸ್ತವವಾಗಿ ನೋಡುತ್ತಿರುವುದು ಏನೆಂದರೆ, ಹೊಸ ರಾಜಕೀಯಕ್ಕೆ ಜನ್ಮ ನೀಡಲಾಗುತ್ತಿದೆ ಎಂಬ ಭರವಸೆಯಲ್ಲಿ ಈ ಪಕ್ಷಕ್ಕೆ ಸೇರಿದ ಅನೇಕ ಹೊಸಬರು ಯುವಕರು. ಟಿವಿಕಾಗೆ ಸಾರ್ವಜನಿಕ ಸಭೆಗಳನ್ನು ನಡೆಸುವುದು ಒಂದು ಸವಾಲಾಗಿದೆ. ಅದರಲ್ಲೂ ವಿಶೇಷವಾಗಿ ಕರೂರಿನಲ್ಲಿ ಸೆಪ್ಟೆಂಬರ್ 27ನೇ ತಾರೀಕು 2025ರಂದು ನಡೆದ ದುರಂತದ ನಂತರ ಅದರಲ್ಲಿ ಸುಮಾರು 41 ಜನರು ಸಾವನ್ನಪ್ಪಿದ್ದಾರೆ. ಆದರೆ ಇದೀಗ ಪ್ರಮಾಣಿತ ಕಾರ್ಯಾಚರಣಾ ವಿಧಾನಗಳು ಜಾರಿಯಲ್ಲಿವೆ. ಆದರೆ ಇಲ್ಲಿನ ಜನರು ನಂಬುವುದೇಂದ್ರೆ, ದುರಂತಕ್ಕೆ ಕಾರಣವಾದದ್ದು ಟಿವಿಕೆಯ ಕಡೆಯ ಸಂಘಟನೆಯ ಕೊರತೆಯಲ್ಲ, ಬದಲಾಗಿ ಕೆಲವು ಇತರ ಅಂಶಗಳ ದುರ್ವ್ಯವಸ್ಥೆ. ಇದರಲ್ಲಿ ಯಾವ ರೀತಿಯ ಪರಿಸ್ಥಿತಿ ಉದ್ಭವಿಸಬಹುದು ಎಂಬುದನ್ನು ಊಹಿಸಲು ಪೊಲೀಸರಿಗೆ ಸಾಧ್ಯವಾಗದೇ ಇದ್ದದ್ದು ಸಹ ಸೇರಿದೆ. ಆದರೆ ಇದೀಗ ವಿಜಯ್ ಎಲ್ಲೆಡೆ ಪ್ರಚಾರ ಮಾಡುತ್ತಿದ್ದಾರೆ ಮತ್ತು ಹೌದು, ಅವರ ತಂಡದಲ್ಲಿ ಆದವ್ ಅರ್ಜುನ್ ಅವರಂತಹ ತಂತ್ರಜ್ಞರು, ಅರುಣ್ ರಾಜ್ ಅವರಂತಹ ಕೆಲವು ಸೇವೆಗಳನ್ನು ಮಾಡಿದವರು, ಇವರೆಲ್ಲರೂ ಒಟ್ಟಾಗಿ ವಿಜಯ್ ಹೊರತುಪಡಿಸಿ 2ನೇ ಹಂತದ ನಾಯಕತ್ವವನ್ನು ನೋಡದ ಪಕ್ಷದಲ್ಲಿ 2ನೇ ಹಂತದ ನಾಯಕತ್ವವಾಗಿ ಹೊರಹೊಮ್ಮುತ್ತಿದ್ದಾರೆ. ಚೆನ್ನೈನಲ್ಲಿ ಪೆರವೂರು ಕ್ಷೇತ್ರದಲ್ಲಿ ಅಲ್ಲಿ ವಿಜಯ್ ಸ್ಪರ್ಧಿಸಲಿದ್ದಾರೆ. ಇದು ಉಮಾ ಸುದಿ, ಕ್ಯಾಮೆರಾ ಪರ್ಸನ್ ಪಾಲ್ ರಾಜ್ ಜೊತೆಗೆ ಡಿ ಪೂರಂಗಾಗಿ.